ರೀ ಎಲ್ಲ ಆಯ್ತಾ ಕ್ಲೀನ್ ಮಾಡಿದ್ದು? ಹ್ಞೂ ಆಯಿತು ಡಿಂಪು, ಎಲ್ಲ ತೊಳೆದು ಬಿಟ್ವಲ್ಲ, ಇನ್ನೇನು ಎಲ್ಲ ಆಯಿತು. ಹೋಗೋಣ, ಹೋಗಿ ಬೀಗ ಕೊಟ್ಟು ಹೋಗೋಣ. ಅತ್ತೆ ಬರಲಿಲ್ಲ ತಡಿ. ಅತ್ತೆ 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 ಬೀಗ ಕೊಟ್ಬಿಟ್ಟು ಹೇಳಿ ಅಕ್ಕ ಎಲ್ಲ ತೊಳೆದು ಕ್ಲೀನ್ ಮಾಡಿದ್ದೀವಿ ಕಣಕ್ಕ ಅಂತ ಹೇಳಿ ಹೋಗೋಣ. ಆಯ್ತೇನತ್ತೆ ಎಲ್ಲ ತೊಳೆದಿದ್ದು? ಆ ಕಡೆದೂ ಎಲ್ಲ ತೊಳೆದ್ಬಿಟ್ಟು ಎಲ್ಲ ಬಾಗಿಲೆಲ್ಲ ಒರೆಸ್ತಿ ಎಲ್ಲ ಇನ್ನೇನು ಎಲ್ಲ ಸುಣ್ಣ ಒರೆಸಿದೆಯಲ್ಲ ಬಿಡು, ಎಲ್ಲ ತೊಳ್ದಂಗೆ ಆಯ್ತು. ಅತ್ತೆ ತಿರ್ಗಾ ಬೈಕಬಾರ್ದು. ಈಗಳಪ್ಪ ಕೊಟ್ಟಿದ್ವಪ್ಪ, ಅವರೆಲ್ಲ ಹಿಂಗೆ ನಮ್ಮ ಮನೆಗೆ ಗಲೀಜು ಮಾಡೋದ್ಲು, ಎಲ್ಲ ಹಾಳು ಮಾಡೋದ್ಲು, ಡಿಂಪು ಕೊಟ್ಟಿದ್ವಿ ಅಂತ ಪಾಪ ಅವ್ರು ಬೈಕಮೋದಲ್ಲ. ಅವತ್ತು ನಮ್ಮ ಮನೆ ಇಲ್ದಾಗ ಅವ್ರು ನಮಗೆ ಮನೆ ಕೊಟ್ಟವ್ರೆ ಅಂದಮೇಲೆ ನಾವು ಇವತ್ತು ಎಷ್ಟು ನೀಟಾಗಿ ಇಟ್ಕೋಬೇಕು. ಅವ್ರು ಯಾರಿಗಾನ ಕೊಡ್ಲು ಹೇಳು, ಇವಾಗ ನಾವು ಮಾಡೋ ಕರ್ತವ್ಯ ಮಾಡಬೇಕು. ಅವ್ರ ಕಿತ್ತನ ಕೆಡಲಿ ಹಿಂಗೆ ಅವ್ರು ಏನು ಮಾಡ್ಕೊತಾರೋ ಗೊತ್ತಿಲ್ಲ. ಅತ್ಲಾಗೆ ಎಲ್ಲ ಕ್ಲೀನ್ ಮಾಡಿವಲ್ಲ. ಅದೇ ನಾನು ಬಿಡತ್ತ ಕೇಳ್ತಾಳೆ ಇನ್ನೇನು ಎಲ್ಲನ ಸುಣ್ಣ ಪಣ್ಣ ಒಡ್ಸೋದು ಇನ್ನೇನು ತೊಳೆಯೋದು ಅನ್ಕಂಡು. ನಾನು ಹಂಗೆ ಅಂದ್ಕೊಂಡೆ ಕಣಮ್ಮ. ಎಲ್ಲನ ಕೀಳ್ತಾರೇನೋ, ಯಾಕೆ ಸುಣ್ಣ ಹೊಡ್ಸೋದು ಬಿಡು ಡಿಂಪು ಅಂತ, ಇಲ್ಲ ಮಾಡಿಸ್ಬೇಕು ಅಂದ್ಲಿ ಇವಳು. ಸುಮ್ಮನಿರ್ರಿ, ಯಾರನ್ನು ಏನಂದರು? ಅವರು ಕೀಳಲಿಲ್ಲ ಅಂತಂದರೆ ಹಂಗೆ ಚೆನ್ನಾಗಿರುತ್ತೆ. ಕಿತ್ತರೆ ಏನು ಮಾಡೋಕ್ಕಾಗುತ್ತೆ? ಅದು ಬೇರೆನೇ ಉಳಿದಿತ್ತ. ವೈಟ್ ಪೇಂಟ್ ವೈಟ್ ಸುಣ್ಣದಂಥದ್ದು ಇತ್ತಲ್ಲ, ಸಮ್ ಪೌಡ್ರು ಹೆಂಗೋ ಒಡ್ಸಿದ್ದೀವಿ. ಮನೆಗೆ ತಂದಿದ್ದು ಉಳಿದಿತ್ತು, ಹೆಂಗೋ ಒಡ್ಸಿದ್ದೀವಿ, ಎಲ್ಲ ತೊಳೆದಿದ್ದೀವಿ ನೀಟಾಗಿ. ಹೇಳಪ್ಪ ಬಂದು ನೋಡಿದ್ರು ಮಕ್ಕಳೆಲ್ಲನ ಅಲ್ಲೇದಲ್ಲೇ ಎಲ್ಲ ಜಾಸ್ತಿ ಕೊಳೆ ಆಗಿತ್ತು. ನಾವು ಬಂದಿದ್ದಾಗಿಂದ ನಾವು ಒಂದು ಸತಿನೂ ಕ್ಲೀನ್ ಮಾಡಿರಲಿಲ್ಲ ಮನೇನ. ಸುಮ್ಮನಿರ್ರಿ, ಹೆಂಗಾದ್ರೂ ಮಾಡ್ಕೊಂಬ್ಲೇಳು. ಇವಾಗೆಲ್ಲ ಕ್ಲೀನ್ ಮಾಡಿದ್ದೀವಲ್ಲ, ಅವ್ರು ಬೈಕಬಾರ್ದು ನಮ್ಮನ್ನು. ಈಗಳಪ್ಪ ಕೊಟ್ಟಿದ್ದಕ್ಕೂ ಎಷ್ಟು ನೀಟಾಗಿ ಇಕ್ಕೊಂಡವ್ರೆ ಅಂತ ನೆನೆಸ್ಕೋಬೇಕೆ ಹೊರತು ಬೈಕಮ್ಮಕ್ಕೆ ಹೋಗ್ಬಾರ್ದು. ಅವ್ರು ಬೈಕೊಂಡ್ರೆ ನಮ್ಗೆ ಒಳ್ಳೇದಾಗಲ್ಲ. ಅದಕ್ಕೇ ಸಮ್ ಪೌಡ್ರ್ ಇತ್ತು, ಒಡಿಸಿದ್ದೀನಿ. ಅದರಲ್ಲಿ ಏನು ಖರ್ಚಾಗಿಲ್ಲ, ಒಂದು 500 ರೂಪಾಯಿ ಖರ್ಚಾಗೈತೆ. ಬಾಡಿಗೆನೂ ಇಸ್ಕೊಂಡಿಲ್ಲ, ಏನಿಲ್ಲ. ಅವಕ್ಕಯ್ಯ ಬಾಡಿಗೆ ಇಸ್ಕೊಂಬದಲ್ಲೇ ನಮಗೆ ಮನೆ ಕೊಟ್ಟೈತೆ ಅಂದಮೇಲೆ ನಾವು ಇಷ್ಟನ್ನು ಕ್ಲೀನ್ ಮಾಡ್ಕೊಡೋಕ್ಕಾಗಲ್ವಾ? ಬಾ ಸುಮ್ಮನೆ ಹೋಗೋಣ. ಸರಿ ಆಯ್ತು, ನೀವು ಬೇಗ ಕೊಟ್ಟು ಬರ್ರಿ, ನಾನು ಹೋಗ್ತೀನಿ ಮಂತಕ್ಕೆ. ನೀನೇನು ಓಸಾರು ಹೋಗಿ ಕೃತಜ್ಞತೆಗಳು ಹೇಳಬೇಕು. ಹೆಂಗೋ ನೀನು ಮನೆ ಕೊಟ್ಟಿದ್ದಕ್ಕೆ ಇವತ್ತು ನಾವು ನೆಮ್ಮದಿಗಿದ್ವಮ್ಮ, ನೆಮ್ಮದಿ ಮನೆ ಕಟ್ಕೊಂಡ್ವಿ ಅಂತ ಹೇಳಿ ಬೀಗ ಕೊಟ್ಟು ನಾವು ಹೇಳಿ ಬರಬೇಕು. ಹೇಳಿದ್ರೆ ಅವ್ರಿಗೂ ಏನೋ ಒಂಥರ ಸಂತೋಷ. ಬೀಗ ಹಾಕಿ ಬೀಗ ಕೊಟ್ಟು ಆಮೇಲೆ ಹೇಳಿ ಹೋಗೋಣ. ಹೇಳ್ಬೇಕಲ್ಲತ್ತೆ, ಕೊಟ್ಟವ್ರೇನ ಮೇಲೆ ಬಾಡಿಗೆ ಇಸ್ಕೊಂಡಿಲ್ಲ, ಏನಿಲ್ಲ, ಎಷ್ಟು ಒಳ್ಳೆ ಮನಸ್ಸಿಂದ ಕೊಟ್ಟವ್ರೆ. ಹೇಳ್ಬೇಕು ಕಂಡಿಂಪು, ಹೇಳ್ದಲ್ಲೇ ಹೋಗ್ಬಾರ್ದು. ನಾನು ಬೀಗ ಕೊಟ್ಟು ಹೋಗೋಣ ಅಂತಿದ್ದೆ. ಹಂಗಾರೆ ಮೂವರು ಹೋಗೋಣ ಬರ್ರಿ. ಅಮ್ಮಯ್ಯನು ನಾನು ನೀನು ಹೋಗಿ ಹೇಳಿ ಲಸ್ಮಕ್ಕಯ್ಯ ಹೆಂಗ ನೀನು ನಮಗೆ ಮನೆ ಕೊಟ್ಟಿದ್ದಕ್ಕೆ ಇವತ್ತು ಭಾಳ ಒಳ್ಳೇದಾಯಿತು, ಹೆಂಗೋ ನೀನು ಕೊಟ್ಟಿದ್ರದ್ರಿಂದನ ಅಂತ ಹೇಳಿ ಹೋಗೋಣ ಬಾ. ಇವತ್ತು ಲಸ್ಮಕ್ಕಯ್ಯನ ಎಷ್ಟು ನೆನೆಸ್ಕೊಂಡ್ರು ಸಾಲದು. ಇವತ್ತು ನಮ್ಗೆ ಇಷ್ಟು ಕಷ್ಟದಾಗ ಅವ್ರು ಏನಾದರೂ ಮನೆ ಕೊಡಲಿಲ್ಲ ಅಂತಂದ್ರೆ ನಾವು ಎಲ್ಲಿಗೆ ಹೋಗ್ಬೇಕಾಗಿತ್ತು, ಏನು ಮಾಡಬೇಕಾಗಿತ್ತು? ಮನೆ ಕೊಡಲಿಲ್ಲ ಅಂತಂದರೆ ಇವತ್ತು ಕೊಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್. ನಾವು ಕಾಲಿಗೆ ಬೀಳಬೇಕು. ಇವಾಗ ನಮಗೆ ದೇವ್ರು ಇದ್ದಂಗಲ್ಲ ಲಸ್ಮಕ್ಕಯ್ಯ. ಮತ್ತೆ ಅವತ್ತು ನೋಡೋ ರಾತ್ರಿ ನಮ್ಮ ಮನೆ ಬಿದ್ದೈತಿ, ಅದು ನೆನೆಸ್ಕೊಂಡ್ರೆ ನನಗೆ ಈಗಲೂ ಭಯ ಆಗ್ತೈತಿ. ಕಣಪ್ಪ, ಅವತ್ತು ಕೊಡಲಿಲ್ಲ ಅಂತಂದ್ರೆ ನಾವು ಅವತ್ತು ಯಾರು ಮನೆ ಬಾಕ್ಲಕ್ಕೆ ಹೋಗ್ಬೇಕಾಯ್ತು ಹೇಳು? ಹೆಂಗೆ ಕೊಟ್ಟಿದ್ದಕ್ಕೆ ನಿಮ್ದೆಗತ್ತ ನಿಧಾನಕ್ಕೂ ಕಟ್ಕೊಂಡ್ವಿ. ಇಲ್ಲಾಂದ್ರೆ ಆತ್ರದಾಗೆ ಒಂದಿಟ್ಟು ಯಾತನ ಸೀಟ ಪಾಠ ಬಗ್ಗಿಸ್ಕೊಂಡು ಸುಮ್ಮನೆ ಆಗ್ತಿದ್ವಿ. ಒಟ್ಟು ಹೆಂಗೆ ಬೇಕಂಗೆ ಕಟ್ಕೊಂಡು ಬಿಡು ಮನೆ ಐತಿ ಅಂತ ಹೇಳಿ ನಾವು ಲಸ್ಮಕ್ಕ ಕೊಟ್ಟಿರೋದ್ರಿಂದನ ಚೆನ್ನಾಗಿ ಕಟ್ಕೊಂಡ್ವಿ. ಚೆನ್ನಾಗಿ ಕಟ್ಕೊಂಬನ ಒಂದು 2 ದಿನ ತಡ ಆದರೂ ಪರವಾಗಿಲ್ಲ ಅಂತ. ಎಷ್ಟು ವರ್ಷ ಆಯಿತು ನೋಡು. ಇಷ್ಟು ವರ್ಷ ಯಾರು ಕೊಡೋರು? ಯಾರು ಕೊಡ್ತಿರ್ಲಿಲ್ಲ ಮನೇನ. ಅಯ್ಯೋ, ನಮ್ಮೂರಾಗ ಯಾರು ಕೊಡ್ತಿರ್ಲಿಲ್ಲ. ಏನೋ ಒಂಚೂರು ಕಟ್ಟೋದು ಚೆನ್ನಾಗಿ ಕಟ್ತಾರೆ ಎಂಬುದು ಗೊತ್ತಾಗ್ಬಿಟ್ಟಿದ್ರಿ ಕಟ್ಕೊಂತಾರಲ್ಲ ಅಂತ ಹೇಳಿ ಇಲ್ಲ ನಮ್ಮ ಮನೆ ಬಿಡ್ರಿ ಅಂತೇಳಿ ಗಲಾಟೆ ಮಾಡೋದು, ಏನೇನೋ ಮಾಡೋರು. ಅವಳು ಮನೆ ಕೊಟ್ಟಿದ್ದೆ, ಬೀಗ ಕೊಟ್ಟಿದ್ದೆ ಸೈಯಮ್ಮ. ಒಂದು ದಿವ್ಸನ ಬಂದು ನೀವು ಯಾವ ಮನೆ ಬಿಡ್ತೀರಾ ಅಂತ ಕೇಳಲಿಲ್ಲ. ಮನೆ ಗೆಳ್ಕೊಂಡು ಆಲೆ ಒಂದು 15 ದಿವಸ ಆಗ್ತಾ ಬಂತು, ಒಂದು ವಾರ ಆಗ್ತಾ ಬಂತು, ಇನ್ನೂ ಕೇಳಲಿಲ್ಲ. ಇನ್ನು ನೀವು ಮನೆ ಖಾಲಿ ಮಾಡಲಿಲ್ವೇ ಅಂತಲೂ ಕೇಳಲಿಲ್ಲ. ಯಾತು ಕೇಳಲಿಲ್ಲಮ್ಮ ಅವಳಂತೂ. ಯಾವಾಗನ ಕೊಡ್ಲಳು ಬಿಡು ಅಂತ ಮಕ್ಕಯ್ಯ. ಅಂಥದ್ದೆಲ್ಲ ಸಣ್ಣ ಪುಟ್ಟದ್ದೆಲ್ಲ ಏನು ಮಕ್ಕಯ್ಯ ಅಂತವೆಲ್ಲ ಲೆಕ್ಕ ಹಾಕಲ್ಲ. ಇನ್ನೊಬ್ರು ಯಾರನ್ನಾಗಿದ್ರು, ಅಯ್ಯೋ ಮನೆ ಉಳ್ಕೊಂಡು ಆಲೆ ಒಂದು ವಾರ ಆಗೈತಿ, ನೀವು ಇನ್ನೂ ನಮಗೆ ಬೀಗ ಕೊಟ್ಟಿಲ್ಲ ಅಂತ ಬರೋರು. ಅವಳು ಏನೇನು ಬಿಡತ್ತ, ಅವ್ರಾಗೆ ಅವ್ರು ತಂದು ಕೊಡೋವರೆಗೂ ಕೇಳೋದು ಬೇಡ ಅಂತ ಅವಳು ಕೇಳ್ತಾನೂ ಇರಲಿಲ್ಲ ಏನಪ್ಪ. ಯಾಕೆ ಕೇಳಲೂ ಇಲ್ಲ ಅವಳು. ನಂಬಿಕೆ ಐತೆ ಅವಕ್ಕೈಗೆ, ಬಿಡು ಅವ್ರೇನೇನು ಮಾಡಲ್ಲ ಅಂತ ಹೇಳಿ ನಂಬಿಕೆ ಇರೋದಕ್ಕೆ ಸುಮ್ಮನಾಗಿರೋದು. ಲಸ್ಮಕ್ಕಯ್ಯ ಡಿಂಪಮ್ಮನೆ ಬಾರಮ್ಮ, ಬರಿ ಕುಕ್ಕ ಬರ್ರಿ, ಅಪರೂಪ ಪೋಯ್ನ್ರಿ. ಚಿನ್ನಣ್ಣಯ್ಯ ಲಸ್ಮಕ್ಕ ಇದ್ರೆ ಕರಿ, ಹೆಂಗೋ ನೀನು ಐದಿಯತ್ಲಾಗಿ. ಇವಳೆ ಬಾಯಿಲೆ. ಯಾಕಪ್ಪ ತಡಿ ಬಂದೆ. ಒಬ್ಬ ಅಂಟಿ ಮನೆ ಪಾಪ ಬದುಕ್ಸಿ ಆನೆ ಏನೋ ಲಸ್ಮಕ್ಕ ಹೋಗಿ. ಒಂದಿಟ್ಟು ರಾತ್ರಿ ಹೊತ್ನಾಗ ಕಿತ್ತ ಅಂತಾರೆ ಇಬ್ಬರಳನು. ಅದಕ್ಕೇನೆ ಈಗ ಮನಿಕ್ಕೊಂಡವ್ರಿ. ಹೊಸಾರನು ತಾಯಿ ಮಗಳು ಎಲ್ಲನ ಹುಡುಗರು ಎಲ್ಲ ಮನಿಕ್ಕೊಂಡವ್ರಿ. ಈಗ ರಾತ್ರಿ ಹೊತ್ನಾಗ ಒಂದಿಟ್ಟು ಕಿತ್ತ ಅಂಬುತ್ತಲ್ಲ, ಅದಕ್ಕೆ ಚೆನ್ನಾಗಿದ್ದಾರಲ್ಲೇನಣ್ಣ? ನಾನು ನೆನ್ನೆ ಬಂದು ನೋಡ್ಕೊಂಡು ಹೋದೆ, ಭಾಳ ಚೆನ್ನಾಗಿದ್ದಾರೆ ಇಬ್ರು. ಚೆನ್ನಾಗಿದ್ದಾರಮ್ಮ. ಒಂದಿಟ್ಟು ರಾತ್ರಿ ಹೊತ್ನಾಗ ಕುಸು ಅಂಬದು ಜಾಸ್ತಿ.
ನಾನು ನೋಡಿಲ್ ಕಣೆ, ನೋಡ್ಬೇಕಾಗಿತ್ತು. ತಡಿ ನೋಡ್ಮಂತ ಹಂಗೆ ನೋಡ್ಕೊಂಡು ಹೋಗೋಣ. ಬಾ ಲಕ್ಷ್ಮಕ್ಕಯ್ಯ, ಬಾ ಬಾ ನಮ್ಮ ಡಿಂಪಮ್ಮ, ಬಾ ಕುಕ್ಕಲ್ರಿ, ಬಾರ ಗಂಗಕ್ಕಯ್ಯ, ಬಾರ ಪ್ರಕಾಶ, ಬಾ ಕುಕ್ಕವ. ನಿಂತ್ಕೊಂಡು ಇದ್ದೀರಾ, ಕುಂಡ್ರ ಸಾಕಿಲ್ಲೇನಪ್ಪ? ಕೂಕಾಳ್ರಿ ಅಂದೆ, ಅವ್ರು ಯಾಕ ನಿನ್ಕಂಡ ಇದ್ದಾರೆ. ತಗೊಳ್ರಿ ನೀವಿಬ್ರು ಬೀಗನ ತಗೊಳ್ಸಿರಣ, ಹಿಡ್ಕ ಕೈಯಾಗಿ. ಯಾತ್ರ ಬೇಗಮ್ ಡಿಂಪಮ್ಮ ಅದು ಮನೆ ಕಣಕ್ಕ. ಇಷ್ಟು ದಿವಸ ಲಕ್ಷ್ಮಕ್ಕಯ್ಯ ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅಕ್ಕ. ನಿನಗಂತೂ ಕೋಟಿ ಕೋಟಿ ನಮನಗಳು ಕಣಕ್ಕ. ನಮಗೆ ಮನೆ ಕೊಟ್ಟಿದ್ದಕ್ಕೆ. ಅವತ್ತು ನೀನು ಮನೆ ಕೊಡಲಿಲ್ಲ ಅಂದ್ರೆ ನಾವು ಯಾರ ಮನೆ ಬಾಗಿಲಿಗೆ ಹೋಗ್ಬೇಕಾಗಿತ್ತು. ಇಷ್ಟು ದಿವಸ ಆದ್ರೂ ₹1 ಬಾಡಿಗೆ ಎಸ್ಕೊಂಬಂಗೆ ನಮಗೆ ಮನೆ ಕೊಟ್ಟಿದ್ದಕ್ಕೆ ನಿನಗೆ ತುಂಬ ಥ್ಯಾಂಕ್ಸ್ ಕಣಕ್ಕ, ತುಂಬ ಥ್ಯಾಂಕ್ಸ್. ನನಗಂತೂ ನಾನು ಇರೋವರೆಗೂ ನೀನು ಋಣಿ ಆಗಿರ್ತೀನಿ. ಕಷ್ಟಕ್ಕೆ ಆಗೋಗದಾರನ್ನ ಸಾಯೋವರೆಗೂ ನೆನೆಸ್ಕೋಬೇಕಂತೆ ಅಕ್ಕ. ಭಾಳ ಒಳ್ಳೇದಾಯ್ತು ಕಣಕ್ಕ ನಿನ್ನಿಂದನ. ಎಲ್ಲ ಕ್ಲೀನ್ ಮಾಡಿಸಿದ್ದೀವಿ, ಮನೆ ಎಲ್ಲ ಕ್ಲೀನ್ ಮಾಡಿಸಿ, ಎಲ್ಲ ಪೇಂಟ್ ಎಲ್ಲ ಮಾಡಿಸಿ, ಎಲ್ಲನ ಸುಣ್ಣ ಬಳಸಿದ್ದೀನಿ ಎಲ್ಲಾನು. ಈಗಳಕ್ಕ ಏನಾನ ಸ್ವಲ್ಪ ಬಾಡಿಗೆ ಗಿಡಿಗೆ ಕೊಡೋದಾದರೆ ಕೊಡ್ತೀನಿ. ಕೊಡಮ್ಮ, ಒಂದೇ ಪಟ್ಟು ಒಂದಿಟ್ಟು ಕೊಡು. ಎಲ್ಲ ಸೇರಿಸಿ ಒಂದು 50,000 ಲಕ್ಷ ನನ್ನ ಬಾಡಿಗೆ ಕೊಡು. ನಾನೇನು ಕೇಳಿದ್ನೆ ಡಿಂಪಮ್ಮ, ಬಾಡಿಗೆ ಏನು ಬೇಡ. ನಾನೇನು ಕೇಳಿದ್ನೆ ನಿಮ್ಮನ್ನೀಗ ನೀವು ಹೋದ ಮನೆಯಕ್ಕೆ ಹೋದಾಗಿಂದ ನಾನು ಯಾತನ ಬಂದು ಕೇಳಿದ್ನೆ ನಮ್ಮ ಡಿಂಪಮ್ಮ. ಯಾತು ನಾನು ಕೇಳಿಲ್ಲ. ಬಾಡಿಗೆ ಬೇಡ, ಬಂಕ ಬೇಡ. ಇವಾಗ ಬಿಡು. ಇವಾಗ ನೀವು ಮನೆ ಕಟ್ಕೊಂಡಿದ್ರ ನಿಮ್ಮದೇ ಗೈದಿರಾ. ಇವಾಗ ಬಿಡು, ಬೇಗ ತಂದು ಕೊಟ್ಟಿದ್ದೀಯಲ್ಲ, ಆಮೇಲೆ ನೋಡ್ಕೊಂಬನ. ಯಾರು ಅನ್ಕೊಂಡಿಲ್ಲ ಕಣಮ್ಮ. ನಾನೇನು ನಮ್ಮ ಮನೆಯಾಗ್ಲಾರು ಯಾರೋ ಒಬ್ರು ನಮ್ಮ ಅಕ್ಕ ತಂಗಿನೋ ಅಂತ ಅನ್ಕೊಂಡಿದ್ನೆ ಹೊರತು ನಾನು ನಿನ್ನ ಹೊರಗಳಿನಾರು ಅಂತ ಅನ್ಕೊಂಡಿಲ್ಲ. ಬಿಡು, ಹೆಂಗ ಒಳ್ಳೇದಾಗ್ತಲ್ಲ, ನಾನು ನೆನೆಸ್ಕೊಂತೀಯಲ್ಲ ಅಷ್ಟೇ ಸಾಕು ಕಣಮ್ಮ ಲಕ್ಷ್ಮಕ್ಕ. ನೀನು ಕೊಡಲಿಲ್ಲ ಅಂದ್ರೆ ಅವತ್ತು ಎಲ್ಗೆ ಹೋಗ್ಬೇಕಾಗಿತ್ತು ನಿಜ. ಇವತ್ತು ಹೆಂಗೆ ನಿಂತು ಎಂಥ ಹೊತ್ತು ನಾನು ನಿನ್ನ ನೆನೆಸ್ಕೋಬೇಕು ಅಂದ್ರೆ ಹೇಳ್ಬಾರ್ದು. ಬೇಕಾದ್ರೆ ಕಾಲಿಗೆ ಬೀಳ್ಬೇಕಂದ್ರೆ ಬೀಳ್ಬೇಕು ಕಣಮ್ಮ. ಇವತ್ತು ನಮಗೆ ದೇವ್ರಿದ್ದಂಗೆ ನೀನು. ಯಪ್ಪ ಅಂತ ದೊಡ್ಡ ಮಾತೆಲ್ಲ ಬೇಡ, ಸುಮ್ಮನಿರಿ ಅಕ್ಕ ಗಂಗಕ್ಕಯ್ಯ. ಅಂತ ದೊಡ್ಡ ಮಾತೆಲ್ಲ ಆಡಬೇಡ, ಸುಮ್ಮನಿರು. ಅದಕ್ಕೆ ಬೀಗ ಕೊಟ್ಟು ಹೇಳೋಗೋಣ ಅಂತ ಬಂದ್ವಿ. ನಾನಾಗಲಿ ಅವಳಾಗಲಿ ಯಾವತ್ತೂ ನಾವು ಅದನ್ನ ಯೋಚನೆ ಮಾಡಲಿಲ್ಲ ಬಾಡಿಗೆ ಇಸ್ಕೋಬೇಕು ಅಂತ. ಅದನ್ನೆಲ್ಲ ನೀವು ವಿಕ್ಯಮಕ್ಕೆ ಹೋಗ್ಬಿಡ್ರಿ. ಬಾಡಿಗೆ ಅಂತ ಒಂಬಕ್ಕೆ ಹೋಗ್ಬಿಡ್ರಿ. ಅದೊಂದು ನಮಗೆ ಬೇಜಾರಾಗುತ್ತೆ, ಬಾಡಿಗೆ ದುಡ್ಡು ಕೊಡೋಣ ಅಂತ. ಅವೆಲ್ಲ ಬೇಡ. ಹಂಗಂದ್ರೆ ಇನ್ನೂ ನಮಗೆ ಬೇಜಾರಾಗುತ್ತೆ. ನೀವು ಸುಮ್ಮನೆ ಖುಷಿಯಿಂದ ಕೊಟ್ಟು ನೀವು ಕೊಟ್ಟಿರೋದ್ರಿಂದ ನಮಗೇನೋ ಒಳ್ಳೇದಾಯ್ತು ಅಂತಂದರೆ ನಮಗಿನ್ನೂ ಒಂಥರ ಸಂತೋಷ ಆಗುತ್ತೆ. ದುಡ್ಡು ಕೊಡ್ತೀವಿ ಅಂದ್ರೆ ಬೇಜಾರಾದಂಗೆ ಆಗುತ್ತೆ. ಸರಿ ಆಯ್ತು, ಹೇಳ್ಸಿನಣ್ಣಯ್ಯ. ಗೊತ್ತು ನಿಮ್ದಿಬ್ರದ್ದು ಗಂಡ ಹೆಂಡ್ತಿದೆ ಎಷ್ಟು ಒಳ್ಳೆ ಮನ್ಸು ಅಂತ ಹೇಳಿ ಬೇಜಾರ ಮಾಡ್ಕೊಂಬಕ್ಕೆ ಹೋಗ್ಬೇಡಿ. ಅಲ್ಲ ಏನೀಗಳಪ್ಪ ಬೀಗ ಕೊಟ್ಟು ಅದೇ ಹೋದ್ರು ಅಂತ ಯಾರನ ಹಿಂಗೆ ಇರ್ತಾರಲ್ಲ ಅನ್ಕೊಂತಾರೆ. ನೀವು ಅನ್ಕೊಂಬಲ್ಲ ಅಂಬದು ಗೊತ್ತು. ಏನೋ ಅಂದ್ವಿ ಬಾಯ್ ತಪ್ಪಿ, ಏನು ಮಾಡೋಕ್ಕಾಗುತ್ತೆ. ಇವಾಗ ಕೊಟ್ಟಿದ್ದೀನಿ ಲಕ್ಷ್ಮಕ್ಕಯ್ಯ. ಇವತ್ತು ನಿನ್ನಿಂದ ಎಷ್ಟು ಒಳ್ಳೇದಾತಂದ್ರೆ ನಿಜ ಭಾಳ ಒಳ್ಳೇದಾತ್ ಕಣಕ್ಕ. ಇವತ್ತು ಮನೆ ಕಟ್ಕೊಂಡಿದ್ದೀವಿ ಅಂತ ಹೇಳಿ ನೀನು ನೆನೆಸ್ಕೊಂಬಂಗಿರಲ್ಲ. ದಿನ ನೆನೆಸ್ಕೊಂತೀನಿ. ಅವತ್ತು ಲಕ್ಷ್ಮಕ್ಕಯ್ಯ ಮನೆ ಕೊಡೋಕ್ಕೆ ನಾವಿಂಥ ಮನೆ ಕಟ್ಕೊಂಡಿದ್ದು. ಬೇರೆಯವ್ರ ಮನೆ ಕೊಟ್ಟಿದ್ರೆ ಅಲ್ಲಿ ಬೇರೆಯವ್ರ ಮನೆಯಾಗಿರೋಕೆ ಆಗ್ತಿರ್ಲಿಲ್ಲ. ಅವರು ನಾವು ಕೊಟ್ಟೋದು ನೋಡೇನೆ ಹೊಟ್ಟೆ ಉರಿ ಬಂದು ಬಿಡ್ರಿ ಅಂತ ಹೇಳೋದು, ಚೆನ್ನಾಗಿ ಕೊಡ್ತಾರೆ ಇನ್ನ ಅಂತ ಹೇಳಿ ಬಿಡ್ರಿ ಎಂಬೋದು ಎಲ್ಲ ಏನೇನೋ ಮಾಡೋರು ಕಿತಾಪತಿನ. ಇವತ್ತು ಲಕ್ಷ್ಮಕ್ಕಯ್ಯ ಮನೆ ಕೊಟ್ಟಿರೋದಕ್ಕೆ ನಾವಿಂಥ ಮನೆ ಕಟ್ಟೋಕ್ಕೆ ಸಾಧ್ಯ ಆಗಿದ್ದಕ್ಕ. ಇವತ್ತು ನೀನು ನಾ ಮನೆಯಕ್ಕೆ ಹೋಗಿರೋ ಋಣದಿಂದ, ಮನೆಯಕ್ಕೆ ಹೋಗಿರೋ ಕಾಲು ಗುಣದಿಂದಲೇ ಆಗಿರೋದು ನಮಗೆ ಒಳ್ಳೆಯದು. ಹೇಳ್ಬಾರ್ದು ನಮಗೀಗ ನಾವು ಮನೆ ಕಟ್ತೀವಿ ಅಂತ ನನ್ನ ಜೀವನದಾಗ ನಾನು ಅಂದ್ಕೊಂಡೇ ಇರಲಿಲ್ಲ. ಅದು ಕನಸು ಅಂದ್ಕೊಂಡಿದ್ದೆ ಹೊರತು ನನಸಾಗುತ್ತೆ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಮತ್ತೆ ಕನಸಿನ ಮನೆ ಅಂತ ಇಕ್ಕಿರೋದು ನನ್ನ ಹೆಸ್ರು. ಕನಸಿನ ಮನೆ ಅಂತ ಹೇಳಿ ನಮ್ಮ ಮನೆ ಹೆಸ್ರು ಇಕ್ಕಿರೋದು. ಏನೊಂದು ಕೈಯಾಗ ₹1 ದುಡ್ಡು ಇರಲಿಲ್ಲ. ಈಗ ಮನುಷ್ಯ ಆಗಬೇಕೆ ಹೊರತು ಪ್ರಾಣಿಗಳು ಆಗಲ್ಲ. ಮನುಷ್ಯನೇ ಆಗಬೇಕು. ಅದಕ್ಕೋಸ್ಕರನ ಯಾರೋ ಒಬ್ರು ಹಂಗೆ ಮಾಡ್ತಾರೆ ಅಂತ ಹಂಗಲ್ಲ. ಇವಾಗ ನಾವೊಬ್ರಿಗೆ ಒಳ್ಳೇದು ಮಾಡಿದರೆ ದೇವ್ರು ನಮಗೂ ಎಲ್ಲ ಒಂದು ಕಡೆಗೆ ಸಹಾಯ ಮಾಡ್ತಾನೆ, ನಮ್ಮ ಮಕ್ಳು ಮರಿಗೆ ಒಳ್ಳೇದು ಮಾಡ್ತಾನೆ ಎಂಬುದೊಂದು ಇದಕ್ಕೋಸ್ಕರನ ಒಳ್ಳೇದು ಮಾಡಿವಿ. ಸರಿ ಆಯ್ತು ಕಣಕ್ಕ, ತುಂಬ ಖುಷಿ ಆಗ್ಬಿಡ್ತು ನನಗಂತೂ. ಗಂಡ ಹೆಂಡ್ತಿಗೆ ಇಬ್ಬರಳ್ಗೂ ಒಳ್ಳೇದಾಗಲಿ, ನೀವು ಯಾವಾಗಲೂ ಚೆನ್ನಾಗಿರಲಿ, ನಿಮ್ಮ ಮಕ್ಕಳು ಮರಿ ಎಲ್ಲರೂ ಚೆನ್ನಾಗಿರ್ಲಕ್ಕ. ನಮಗೆ ಮಾಡಿರೋ ಒಳ್ಳೆ ಕೆಲಸಕ್ಕೆ ತುಂಬ ಧನ್ಯವಾದಗಳು, ಕೋಟಿ ಕೋಟಿ ನಮನಗಳು. ಅಂತ ದೊಡ್ಡ ಮಾತೆಲ್ಲ ಯಾತಕ್ಕೆ ಸುಮ್ಕಿರೋ ಮಾತಾಡಿಂಪಮ್ಮ. ನೋಡೋಣ, ಇವತ್ತು ನೀವು ಮನೆ ಕೊಟ್ಟಿರೋದ್ರಿಂದಲೇ ಎಲ್ಲ ಆಗಿರೋದು. ಆ ಮನೆಯಕ್ಕೆ ಹೋಗಿರೋದ್ರಿಂದಲೇ ನೋಡಿ ಬೇಸ್ ಮಟ್ಟ ಹಾಕಕ್ಕೆ ದುಡ್ಡಿರ್ಲಿಲ್ಲ ಅಣ್ಣ. ಅದು ಹೆಂಗೆ ದೇವ್ರಮ್ಮನ ದುಡ್ಡು ಅದಕ್ಕಿಸ್ತಾ ಅದೇನೋ ಹೇಳ್ತಾರಲ್ಲ, ದುಡ್ಡು ಇಕ್ಕೊಂಡ್ರೂ ಗಳಿಗೆ ಇರಲ್ಲ, ದುಡ್ಡು ಇಕ್ಕೊಂಡ್ರೂ ಏನೂ ಮಾಡೋಕ್ಕಾಗಲ್ಲ ಅಂತಾರಲ್ಲ. ಹಂಗೆ ದುಡ್ಡು ಇಲ್ದಿದ್ರೂ ಆ ದೈವ ಹೆಂಗೆ ನಮಗೆ ದುಡ್ಡೆಲ್ಲ ಜಿತ್ ಮಾಡಿ ಹೆಂಗೆ ಬದುಕ್ಸಿದ್ನೋ, ಹೆಂಗೆ ಅದು ಕೂಡ್ತೊಂಬದೇ ಹೇಳೋಕ್ಕಾಗ್ತಿಲ್ಲ ನಮಗೆ. ಇವಾಗ ನಮಗೆ ಆಶ್ಚರ್ಯ ಆಗ್ತೈತೆ, ದೇವರಮ್ಮ ಹೆಂಗೆ ಬದುಕ್ಸಿದ್ನೋ, ಹೆಂಗೆ ಕಟ್ಸಿದ್ನೋ ಏನೋ ಅಂತ ಹೇಳಿ ನಮ್ಗೆ ಇಲ್ಲೋಡು ಒಂಥರ ಆಶ್ಚರ್ಯ ಆಗ್ತೈತೆ. ಬರೀ ದುಡ್ಡು ಇಕ್ಕೊಂಡ್ರು ಏನು ಮಾಡೋಕ್ಕಾಗಲ್ಲ, ದುಡ್ಡು ಇಲ್ದಲ್ಲೇನೂ ಒಳ್ಳೆ ಗಳಿಗೆ ಮಾಡ್ಬೋದು ಅಂತಾರಲ್ಲ, ಅದಕ್ಕೂ ಗಳಿಗೆ ಎಂಬತ್ತು ಕೂಡು ಬರಬೇಕು ಅಂತಾರಲ್ಲ, ಹಂಗಾಯ್ತು. ಅದೇನೋ ನಿಜಾನೆ. ದುಡ್ಡು ಇಕ್ಕೊಂಡ್ರು ಆಗಲ್ಲ, ದುಡ್ಡು ಇಕ್ಕೊಂಡ್ರು ದೇವ್ರ ಬಲ ಇರಬೇಕು. ದೇವ್ರ ಬಲ ಇದ್ರೇನೆ ಆಗೋದು. ನೀವು ದುಡ್ಡಿಲ್ಲ ಅಂದ್ರೆ ಕೊಟ್ಟಿದ್ರೆ ಹೆಂಗತ್ತ ಬಿಡು, ಚೆನ್ನಾಗಿದ್ದೀರಲ್ಲ.
ನೋಡೋದ್ರಲ್ಲ ವೀಕ್ಷಕರೇ, ಲಸ್ಮಕ್ಕ ಮನೆಗೆ ಬಂದು ನಾವು ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀವಿ. ಯಾಕಂದರೆ ಅವ್ರ ಮನೆ ಕೊಡೋದ್ರಿಂದನೇ ನಾವು ಎಷ್ಟೋ ಚೆನ್ನಾಗಿ ಮನೆ ಕಟ್ಕೊಂಡು ಮುಂದುವರಿಯೋದಕ್ಕೆ ಸಾಧ್ಯ ಆಗಿದ್ದು. ಇಲ್ಲಾಂದರೆ ಆಗ್ತಿರಲಿಲ್ಲ. ಬೇರೆ ಕಡೆ ಎಲ್ಲಾದರೂ ಆಗಿದ್ದರೆ ಅವತ್ತು ಒಂದು ರಾತ್ರಿ ಮನೆ ಬಿದ್ದಾಗ ನಮ್ಮ ಪರಿಸ್ಥಿತಿ ಹೇಳ್ಕೋಬಾರ್ದು. ತುಂಬ ಕಷ್ಟದಲ್ಲಿದ್ವಿ. ಅವತ್ತು ನಮ್ಮನ್ನು ಕೈ ಹಿಡಿದು ನಮ್ಮ ಮನೆ ಕೊಡ್ತೀವಿ ಅಂತ ಕರ್ಕೊಂಡೋಗಿ ಮನೆ ಕೊಟ್ಟಿದ್ದು ಲಸ್ಮಕ್ಕಯ್ಯ. ಅದಕ್ಕೇನೆ ತುಂಬ ಇವತ್ತು ನೆನೆಸ್ಕೋಬೇಕಾಗೈತೆ. ನಿಜ, ಅದಕ್ಕೆಲ್ಲ ಗಳಿಗೆಗಳು ಕೂಡ ಬರ್ಬೇಕು ನಮಗೆ. ಆ ಮನೆಗೆ ಹೋಗಿರೋ ಗಳಿಗೆಯಿಂದಲೇ ಒಳ್ಳೆ ಮನೆ ಕಾಲಿಟ್ಟಿರೋದ್ರಿಂದಲೇ ನಮಗೆ ಒಳ್ಳೇದಾಯಿತು ಅಂತ ಅನ್ಕೋಬೋದು. ನಿಜ, ಎಲ್ಲ ಒಳ್ಳೇದಾಯಿತು ನಮಗೆ. ಆ ಮನೆಗೆ ಹೋಗಿರೋದ್ರಿಂದನ ತುಂಬ ಒಳ್ಳೇದಾಯಿತು. ಹೆಂಗೆ ಗೊತ್ತಾ, ಮನೆನೂ ಕಟ್ಕೊಂಡ್ವಿ, ಎಲ್ಲರ ಮನೆಗೂ ಚೆನ್ನಾಗಿದ್ವಿ. ಮೊದಲು ನಮ್ಮ ಅತ್ತೆದೊಂದು ಕಡೆ ಕಾಟ, ನನ್ನ ಗಂಡೊಂದೊಂದು ಕಡೆ ಕಾಟ. ಯಾತಾಗೇನೆ ಅಂತೀಯ, ಮನೆ ಇಲ್ಲ. ನಮ್ಮ ಪರಿಸ್ಥಿತಿ ಹೇಳ್ಕೋಬಾರ್ದಾಗಿತ್ತು ಅವಾಗ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.